ಮೈಸೂರು ಜಗನ್ಮೋಹನ್ ಬಂಗ್ಲಿಯಲ್ಲಿ ಮೈಸೂರು ಹೋಪ್ ಸೆಂಟರ್ ಇವರ ವತಿಯಿಂದ ಇಲ್ಲಿ ಕ್ರಿಸ್ಮಸ್ ಏನೋ ಪರ್ವ ಇದೆ, ಅದರ ಒಂದು ನಿಟ್ಟಿನಲ್ಲಿ ಇವತ್ತು ಆಚರಣೆಯನ್ನು ಮತ್ತು ಇಲ್ಲಿ ಏನು ವೇದಿಕೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅತ್ಯಂತ ಸಂತೋಷದ ವಿಷಯ, ನಮ್ಮ ಏನು ಕ್ರಿಶ್ಚಿಯನ್ ಏನೋ ಬಾಂಧವರಿದ್ದಾರೆ ಅವ್ರ ಜೊತೆಗೆ ಅವರ ಏನು ಮುಖ್ಯವಾದ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಆಚರಣೆಯಲ್ಲಿ ಭಾಗವಹಿಸೋದು ನಮಗೆ ಸಂತೋಷದ ವಿಷಯ. ಸಮಸ್ತ ಏನು ನಾಡಿನ ಜನತೆ ಇದ್ದಾರೆ ಅವರಿಗೆಲ್ಲರಿಗೂ ಕ್ರಿಸ್ಮಸ್ ಪರ್ವದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಅವರ ಹಿತಕ್ಕಾಗಿ, ಅವರ ಎಲ್ಲ ಸಮುದಾಯದ ಒಳ್ಳೆತನಕ್ಕಾಗಿ ಎಲ್ಲ ರೀತಿಯ ಕೆಲಸಗಳು ಆಗ್ತಾ ಇದೆ. ಭಾರತೀಯದಲ್ಲಿ ನಮ್ಮ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಅವ್ರಿಗೂ ಸಹ ಒಂದು ಅಲ್ಪಸಂಖ್ಯಾತರ ಒಂದು ಏನು ದೃಷ್ಟಿಯಲ್ಲಿ ಏನೇನಾಗಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಯೇಸು ಕ್ರಿಸ್ತನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಕೂಡ 2 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಮೈಸೂರಿನ ಸಮಸ್ತ ಕ್ರೈಸ್ತರ ಪರವಾಗಿ ನಮ್ಮ ಮೈಸೂರು ಹಾಗೂ ಕೊಡಗು ಸಂಸದರು ಹಾಗೂ ನಮ್ಮ ಮೈಸೂರಿನ ಮಹಾರಾಜರು ಈ ವಿಶೇಷವಾದಂಥ ಜಗನ್ಮೋಹನ್ ಪ್ಯಾಲೇಸಿನ ಅರಮನೆಯಲ್ಲಿ ಕ್ರೈಸ್ತರು ಕ್ರಿಸ್ಮಸ್ ಈವನ್ನು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಬಂದು ಅವರನ್ನು ಇಡೀ ಸಮಸ್ತ ಕ್ರೈಸ್ತರು ಅವರನ್ನು ಗೌರವಿಸಿ ಅವರು ಸಮಸ್ತ ಕ್ರೈಸ್ತರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಕ್ರೈಸ್ತರಿಗೆ ಆ ಒಂದು ಹಬ್ಬದ ಜೊತೆ ಅವರು ಕೂಡ ಪಾಲ್ಗೊಂಡು ಸಮಸ್ತ ಕ್ರೈಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿ ಉಡುಗೊರೆಗಳನ್ನು ಕ್ರೈಸ್ತರ ಪರವಾಗಿ ಪಡೆದು ಅವರು ಹಿಂದಿರುಗಿ ಅರಮನೆಗೆ ಹೋಗಿದ್ದಾರೆ. ಜಗನ್ಮೋಹನ್ ಪ್ಯಾಲೇಸಲ್ಲಿ ಅನೇಕ ಕ್ರೈಸ್ತ ಸಭೆಗಳು ಸೇರಿ ಈ ಒಂದು ಆಚರಣೆಯನ್ನ ಮಾಡ್ತಾರೆ. ನಾಳೆ ದಿನ ಅವರವ್ರ ಚರ್ಚ್ಗಳನ್ನು ಮಾಡ್ತಾರೆ. ಬಟ್ ಇವತ್ತು ಎಲ್ಲರೂ ಕೂಡ ಸೇರಿ ಒಂದು ಹಬ್ಬ ಆಚರಣೆ ಮಾಡುವಂಥದ್ದು, ಅದು ಮಹಾರಾಜನ ಕರೆದು ಅದಕ್ಕೆ ಆ ಸ್ಥಳಾವಕಾಶ ಕೂಡ ಮಾಡಿಕೊಟ್ಟಿದ್ದಂಥದ್ದು ಬಹಳ ವಿಶೇಷವಾದದ್ದು. ಹಾಗಾಗಿ ಜಗನ್ಮೋಹನ್ ಪ್ಯಾಲೇಸ್ ಮೈಸೂರು ಸೆಂಟ್ರಲ್ ಇರುವಂಥ ಒಂದು ಜಾಗ, ಬಹಳ ವಿಶೇಷವಾದಂಥ ಐತಿಹಾಸಿಕ ಒಂದು ಜಾಗ. ಅಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿ ಅಲ್ಲಿಂದ ಮೈಸೂರು ಮಹಾರಾಜರೇ ಮೈಸೂರಿನ MP ಅವರು ಬಂದಿದ್ದು ಬಹಳ ವಿಶೇಷವಾದಂಥ ಒಂದು ಹಬ್ಬ ನಮ್ಮ ಕ್ರೈಸ್ತರಿಗೆಲ್ಲರಿಗೂ ಕೂಡ. ಅದೇನೆ ಮಹಾರಾಜರು ಹೇಳ್ದಂಗೆ, MP ಅವರು ಹೇಳ್ದಂಗೆ ಒಂದು ಶಾಂತಿಯ ತೋಟ, ಅದರಲ್ಲಿ ಎಲ್ಲ ತರದ ಹೂಗಳು ಇರ್ತವೆ. ಅದರಲ್ಲಿ ಕ್ರೈಸ್ತರು ಕೂಡ, ಅದರಲ್ಲೂ ಕೂಡ ಕ್ರೈಸ್ತರಲ್ಲಿ ಅನೇಕ ಪಂಗಡಗಳು, ಅನೇಕ ತರದ ಹೂಗಳು, ನಾವೆಲ್ಲರೂ ಸೇರಿ ಹಿಂದೂಗಳು, ಮುಸಲ್ಮಾನರು, ಎಲ್ಲ ಜಾತಿ ಜನಾಂಗ ಧರ್ಮದವರ ಜೊತೆಗೆ ಈ ಕ್ರಿಸ್ಮಸ್ ಆಚರಣೆ ಮಾಡಿ ಇಡೀ ಪ್ರಪಂಚಕ್ಕೆ ಸಮಾಧಾನವನ್ನು ಕೋರುವಂತ ಒಂದು ಸಂದೇಶವನ್ನು ಸಾರಿದ್ದಾರೆ. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಮೈಸೂರಿನ ನಾಗರಿಕರು ಎಲ್ಲರಿಗೂ ಈ ಕ್ರಿಸ್ಮಸ್ ಪರ್ವದ ಒಂದು ಶುಭ ಸಂದರ್ಭದಲ್ಲಿ, ಕ್ರಿಸ್ಮಸ್ ಈವ್ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಕ್ರಿಸ್ಮಸ್ ಪರ್ವದ ಒಂದು ಹಾರ್ದಿಕ ಶುಭಾಶಯಗಳು ಸಲ್ಲಿಸಲಿಕ್ಕೆ ಇವತ್ತು